ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. ಪಾಳ್ಯದಲ್ಲಿ ಉಂಟಾದ ದಂಗೆ. ಭಾಗ 4. ನಿನ್ನೆ ನಾವು ಕೋರಹನ ಕುರಿತಾಗಿ ಮತ್ತು ಯೆಹೋವನು ತನಗೆ ನೀಡಿದ ಸ್ಥಾನದ ಬಗ್ಗೆ, ಅವನಲ್ಲಿದ್ದ ಶಾಂತವಾದ ಅಸಮಾಧಾನವು ಮೆಲ್ಲನೆ ಬೆಳೆದು ಹೇಗೆ ಬಹಿರಂಗವಾಗಿ ದಂಗೆಯಾಗಿ ಮಾರ್ಪಟ್ಟಿತು ಎಂಬುದನ್ನು ನೋಡಿದೆವು. ಇಂದು ನಾವು ಅದೇ ದಂಗೆಯಲ್ಲಿ ಒಂದಾದ ಮತ್ತಿಬ್ಬರು ಮಕ್ಕಳಾದ ಎಲಿಯಾಬನ ಮಕ್ಕಳಾದ ದಾತನ್ ಮತ್ತು ಅಬಿರಾಮನ ಬಳಿಗೆ ಬರುತ್ತೇವೆ. ಆದರೆ ಅವರು ದೂರಾಗಲಿ ದಂಗೆಯಾಗಲಿ ಕೋರಹನಂತಿರಲಿಲ್ಲ. ಕೋರಹನಿಗೆ ತನಗಾಗಿ ಯಾಜಕತ್ವ ಬೇಕಾಗಿತ್ತು. ಆದರೆ ದಾತನ್ ಮತ್ತು ಅಬಿರಾಮರು ತಮ್ಮ ಕೋಪವನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸಿದರು. ಅವರು ನೇರವಾಗಿ ಮೋಶೆಯ ವಿರುದ್ಧ ಮತ್ತು ಅವನು ಜನರನ್ನು ನಡೆಸುತ್ತಿದ್ದ ರೀತಿಯ ವಿರುದ್ಧ ತಮ್ಮ ಕೋಪವನ್ನು ಕಾರಿದರು. ಈ ಇಬ್ಬರು ವ್ಯಕ್ತಿಗಳನ್ನು ನಾವು ಹತ್ತಿರದಿಂದ ಗಮನಿಸುವುದು ಒಳ್ಳೆಯದು, ಏಕೆಂದರೆ ನಾವು ಎಚ್ಚರವಾಗದಿದ್ದರೆ ಅವರ ಹೃದಯದಲ್ಲಿದ್ದ ಆ ಕಾಯಿಲೆಯು ನಮ್ಮ ಹೃದಯದಲ್ಲೂ ಮೆಲ್ಲನೆ ಬೆಳೆಯಬಹುದು. ಮೋಶೆಯು ಕೋರಹನೊಂದಿಗೆ ಮಾತನಾಡಿದ ನಂತರ ದಾತನ್ ಮತ್ತು ಅಬಿರಾಮನ ತನ್ನ ಬಳಿಗೆ ಕರೆ ಕಳಿಸಿದನು. ಇದೊಂದು ದಯೆಯ ಕ್ರಿಯೆಯಾಗಿತ್ತು. ಮೋಶೆಯು ಅವರಿಗೆ ತನ್ನ ಬಳಿಗೆ ಬಂದು ಮಾತನಾಡುವ ಕುಳಿತು ಸಮಾಧಾನದಿಂದ ಚರ್ಚಿಸುತ್ತಾ ಒಂದು ಅವಕಾಶವನ್ನು ನೀಡುತ್ತಿದ್ದನು. ಆದರೆ ಅವರಿಂದ ತಕ್ಷಣವೇ ಅತ್ಯಂತ ಕಠಿಣ ಹಾಗೂ ತಣ್ಣನೆಯ ಪ್ರತ್ಯುತ್ತರ ಬಂದಿತು. ನಾವು ಬರುವುದಿಲ್ಲ. ಆ ಕೆಲವು ಪದಗಳ ಅವರ ಹೃದಯದ ಸ್ಥಿತಿಯನ್ನು ನಮಗೆ ಸಂಪೂರ್ಣವಾಗಿ ತಿಳಿಸುತ್ತವೆ. ಮೋಶೆಗೆ ತಮ್ಮ ಮೇಲೆ ಯಾವುದೇ ಅಧಿಕಾರವಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಕೂಡ ಅವನು ಸಿದ್ಧರಿರಲಿಲ್ಲ. ಅವರ ಮನಸ್ಸಿನಲ್ಲಿ ವಿಷಯವು ಈಗಾಗಲೇ ತೀರ್ಮಾನ ಹೋಗಿತ್ತು. ಮೋಶೆಯು ಎಲ್ಲಾ ಸಮಸ್ಯೆಗೆ ಕಾರಣ ಮತ್ತು ಇನ್ನು ಮುಂದೆ ಅವನ ಮಾತನ್ನು ಕೇಳಬಾರದು ಎಂದು ಅವನು ನಿಶ್ಚಯಿಸಿ ಬಿಟ್ಟಿದ್ದರು. ತದನಂತರ ಅವರು ಅತ್ಯಂತ ಆಘಾತಕಾರಿ ಆರೋಪವನ್ನು ಮಾಡಿದರು. ನಮ್ಮನ್ನು ಅರಣ್ಯದಲ್ಲಿ ಸಾಯಿಸುವುದಕ್ಕೆ ಹಾಲು ಜೇನು ಹರಿಯುವ ದೇಶದಿಂದ ಕರೆತಂದದ್ದು ಸಣ್ಣ ವಿಷಯವೇ ಎಂದರು. ನಾವು ಇಲ್ಲಿ ಒಂದಷ್ಟು ಕ್ಷಣ ನಿಂತು ಒಂದು ಸರಳ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಅವರು ಹಾಲು ಜೇನು ಹರಿಯುವ ದೇಶ ಎಂದು ಯಾವುದನ್ನು ಕರೆಯುತ್ತಿದ್ದರು? ಅವರು ಈಜಿಪ್ಟಿನ ಐಗುಪ್ತ ಕುರಿತು ಮಾತನಾಡುತ್ತಿದ್ದರು. ಈಜಿಪ್ಟ್ ಅವರ ದಾಸತ್ವದ ದೇಶವಾಗಿತ್ತು. ಈಜಿಪ್ಟ್ನಲ್ಲಿ ಇಸ್ರಾಯೇಲ್ಯರು ಫರೋಹನ ಕಠಿಣ ಆಡಳಿತದ ನಿಟ್ಟುಸಿರು ಬಿಡುತ್ತಿದ್ದರು. ಈಜಿಪ್ಟ್ನಲ್ಲಿ ಅವರ ಗಂಡು ಮಗುವನ್ನು ನದಿಗೆ ಎಸೆಯಲಾಗುತ್ತಿತ್ತು. ಈಜಿಪ್ಟ್ನಲ್ಲಿ ಅವರು ಯೆಹೋವನು ತಮ್ಮ ಕೂಗನ್ನು ಕೇಳಿ ತಮ್ಮನ್ನು ರಕ್ಷಿಸಲು ಇಳಿದು ಬರುವವರೆಗೆ ಚಾಟಿ ಏಟುಗಳ ಮತ್ತು ಭಾರವಾದ ಹೊರಹೊಮ್ಮೆಯ ಕೆಳಗೆ ಗೋಳಾಡುತ್ತಿದ್ದರು. ಆದರೆ ಈಗ ಈ ಮನುಷ್ಯನು ಈಜಿಪ್ಟನ್ನು ಅತ್ಯಂತ ಸುಂದರವಾದ ಮನೆ, ಅದ್ಭುತವಾದ ಸ್ಥಳ ಎಂಬಂತೆ ಮಾತನಾಡುತ್ತಿದ್ದರು ಮತ್ತು ಮೋಶೆಯು ತಮ್ಮನ್ನು ಅಲ್ಲಿಂದ ಕ್ರೂರವಾಗಿ ಹಾಗೂ ಅನಗತ್ಯವಾಗಿ ಎಳೆದು ತಂದಿದ್ದಾನೆ ಎಂಬಂತೆ ಚಿತ್ರಿಸುತ್ತಿದ್ದರು. ಇದು ಹೇಗೆ ಸಾಧ್ಯ? ದಾಸತ್ವದ ಮನೆಯು ಹಠಾತ್ತನೆ ಹಾಲು ಜೇನು ಹರಿಯುವ ದೇಶವಾಗಿ ಕೇಳಿಸುವುದು ಹೇಗೆ? ಇದಕ್ಕೆ ಉತ್ತರವೇನೆಂದರೆ, ಅವರ ದಂಗೆಯ ಸ್ವಭಾವವು ಅವರ ನೆನಪುಗಳನ್ನೇ ಬದಲಾಯಿಸಿ ಬಿಟ್ಟಿತು. ಪಾಪವು ನಮ್ಮ ಮನಸ್ಸಿಗೆ ಮಾಡುವ ಕೆಲಸವೇ ಇದು. ಈಜಿಪ್ಟ್ ಅವರ ಕಣ್ಣಿಗೆ ಸುಂದರವಾಗಿ ಕಾಣಲು ಪ್ರಾರಂಭಿಸಿತು. ಅದೇ ಸಮಯದಲ್ಲಿ ಯೆಹೋವನು ಅವರನ್ನು ಬಿಡುಗಡೆಗೊಳಿಸಲು ಬಳಸಿದ ಅದೇ ಸೇವಕನಾದ ಮೋಶೆಯು ಅವರ ಕಣ್ಣಿಗೆ ಶತ್ರುವಿನಂತೆ ಕಾಣಲು ಪ್ರಾರಂಭಿಸಿದನು. ಅವನ ಕಣ್ಣುಗಳು ತಲೆಕೆಳಗಾಗಿದ್ದವು. ಈಗ ಅವರು ಪ್ರತಿಯೊಂದನ್ನು ಉಲ್ಟಾ ನೋಡುತ್ತಿದ್ದರು. ಅವರು ಇಷ್ಟಕ್ಕೆ ನಿಲ್ಲದೆ ಇನ್ನು ಮುಂದೆ ಹೋದರು. ಮೋಶೆಯು ಪ್ರಾರಂಭದಿಂದಲೂ ತಮ್ಮನ್ನು ವಂಚಿಸಿದ್ದಾನೆ ಎಂಬಂತೆ ಮಾತನಾಡಿದರು. ಅವರ ಮಾತುಗಳ ನಿಜವಾದ ಅರ್ಥ ಇದಾಗಿತ್ತು: ನೀನು ನಮಗೆ ಮೇಲಾದದ್ದನ್ನು ಕೊಡುವುದಕ್ಕಾಗಿ ವಾಗ್ದಾನ ಮಾಡಿ ಹೊರಗೆ ತಂದೆ, ಆದರೆ ಈಗ ನಮ್ಮನ್ನು ನೋಡು, ನಾವು ಇನ್ನೂ ಅರಣ್ಯದಲ್ಲೇ ಅಲೆಯುತ್ತಿದ್ದೇವೆ. ನೀನು ಕೊಟ್ಟ ವಾಗ್ದಾನವನ್ನು ನೆರವೇರಿಸಲಿಲ್ಲ. ನೀನು ನಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸಲಿಲ್ಲ. ಹೊಲ ತೋಟಗಳ ಬಾಧ್ಯತೆಯನ್ನು ಕೊಡಲಿಲ್ಲ ಎಂದರು.
ಆದರೆ ಮತ್ತೆ ನಾವು ಕೇಳಬೇಕು, ಇಸ್ರಾಯೇಲರು ಇನ್ನೂ ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಯಾರ ತಪ್ಪು ಕಾರಣವಾದೀತು? ಅದು ನಿಜವಾಗಿಯೂ ಮೋಶೆಯ ತಪ್ಪೇ? ಅದು ಖಂಡಿತವಾಗಿಯೂ ಮೋಶೆಯ ತಪ್ಪಾಗಿರಲಿಲ್ಲ. ಇದಕ್ಕಿಂತ ಸ್ವಲ್ಪ ಸಮಯದ ಮುಂಚಷ್ಟೇ ಯೆಹೋವನು ಇಸ್ರಾಯೇಲರನ್ನು ಆ ಒಳ್ಳೆ ದೇಶದ ಗಡಿಯವರೆಗೂ ಕರೆತಂದಿದ್ದನು. ಯೆಹೋಶುವನು ಮತ್ತು ಕಾಲೇಬರು ಜನರ ಮುಂದೆ ನಿಂತು, ಯೆಹೋವನು ನಮ್ಮೊಂದಿಗಿದ್ದಾನೆ, ನಾವು ಹೋಗಿ ಅದನ್ನು ವಶಪಡಿಸಿಕೊಳ್ಳೋಣ ಎಂದು ಗೋಗೆರೆದಿದ್ದರು. ಆದರೆ ಜನರು ಆ 10 ಮಂದಿ ಹೆದರಿದ ಗೂಢಚಾರರ ಮಾತನ್ನು ಕೇಳಿದರು. ಅವರು ಯೆಹೋವನನ್ನು ನಂಬಲು ನಿರಾಕರಿಸಿದರು. ಇಡೀ ರಾತ್ರಿ ಅತ್ತರು ಮತ್ತು ಹಿಂದೆ ಸರಿದರು. ಅವರೇ ಸ್ವತಃ ಆ ದೇಶವನ್ನು ಬೇಡವೆಂದು ನಿರಾಕರಿಸಿದರು. ಬಾಗಿಲು ತೆರೆದಿತ್ತು, ಆದರೆ ಅವರು ಅದನ್ನು ತಮ್ಮ ಸ್ವಂತ ಕೈಗಳಿಂದ ಮುಚ್ಚಿಕೊಂಡರು ಮತ್ತು ಈಗ ತಮ್ಮದೇ ಅಪನಂಬಿಕೆಯಿಂದ ಗಳಿಸಿಕೊಂಡ ಅರಣ್ಯದಲ್ಲಿ ನಿಂತುಕೊಂಡು ದಾತಾನ್ ಮತ್ತು ಅಬೀರಾಮರು ಮೋಶೆಯತ್ತ ಬೆಟ್ಟು ಮಾಡಿ ಅವರನ್ನು ಹೊಣೆಗಾರನನ್ನಾಗಿ ಮಾಡುತ್ತಿದ್ದರು. ದಂಗೆಯ ಸ್ವಭಾವವು ನಮ್ಮೊಳಗೆ ಕೆಲಸ ಮಾಡುವುದನ್ನು ಹೀಗೆಯೇ ಮೊದಲಿಗೆ ನಾವು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ನಂತರ ನಾವೇ ತೆಗೆದುಕೊಂಡ ನಿರ್ಧಾರದಿಂದ ಬರುವ ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ ಮತ್ತು ಕೊನೆಗೆ ನಮ್ಮ ಹೃದಯಗಳನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಲು ಬದಲು ಆ ತಪ್ಪಿನ ಹೊರೆಯನ್ನು ಹೊರಲು ಯಾರನ್ನಾದರೂ ಹುಡುಕುತ್ತಾ ಹೊರಡುತ್ತೇವೆ. ನಾಳೆಯ ಧಾನ್ಯದಲ್ಲಿ ಇದೇ ಅಪಾಯವು ನೂತನ ಸೃಷ್ಟಿಯಲ್ಲಿ ಎದ್ದು ನಿಲ್ಲಬಹುದು. ಹೇಗೆ ಒಮ್ಮೆ ನಮಗೆ ಸಹಾಯ ಮಾಡಿದ ಸಹೋದರನೇ ನಮ್ಮ ಕಣ್ಣುಗಳಲ್ಲಿ ಹೇಗೆ ಮೆಲ್ಲನೆ ಶತ್ರುವಿನಂತೆ ಕಾಣಲು ಪ್ರಾರಂಭಿಸಬಹುದು ಎಂಬುದನ್ನು ಆಳವಾಗಿ ನೋಡೋಣ. ಪ್ರಾರ್ಥನೆ. ನಮ್ಮ ತಂದೆಯಾದ ಯೆಹೋವನೇ, ಈ ಬೆಳಗಿನ ವೇಳೆಯಲ್ಲಿ ನಾವು ತೆರೆದ ಮತ್ತು ಪ್ರಾಮಾಣಿಕ ಹೃದಯದಿಂದ ನಿನ್ನ ಸನ್ನಿಧಿಗೆ ಬರುತ್ತೇವೆ. ತಮ್ಮ ನಿರಾಶೆಯನ್ನು ದಂಗೆಯಾಗಿ ಮಾರ್ಪಡಿಸಿಕೊಂಡ ಹಾಗೂ ತಮ್ಮನ್ನು ರಕ್ಷಿಸಲು ನೀನು ಕಳಿಸಿದ ಸೇವಕನನ್ನೇ ನಿಂದಿಸಿದ ದಾತಾನ್ ಮತ್ತು ಅಬೀರಾಮನ ಪಾಪದಿಂದ ನಮ್ಮನ್ನು ಕಾಯ್ದುಕೋ. ನಮ್ಮ ನೆನಪುಗಳನ್ನು ಕಾಯ್ದುಕೋ ತಂದೆಯೇ. ನಾವು ಎಂದಿಗೂ ನಮ್ಮ ಹಳೆಯ ದಾಸತ್ವವನ್ನು ಸುಂದರವೆಂದಾಗಲಿ ನಮ್ಮ ಹಿಂದಿನ ಅಂಧಕಾರವನ್ನು ಸಿಹಿ ಎಂದಾಗಲಿ ಕರೆಯದಿರಲಿ. ನಮ್ಮ ಪಾಳೆಯವು ಕಠಿಣವಾದಾಗ ನಮಗೆ ಹೊರಗೆ ಕರೆತಂದವನು ನೀನೇ ಎಂಬುದನ್ನು, ನಿನ್ನ ಕೈ ಎಂದಿಗೂ ನಮ್ಮನ್ನು ತಳ್ಳಿಬಿಟ್ಟಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ಇತರರ ಬೆಟ್ಟು ಮಾಡಲು ಬದಲು ನಮ್ಮ ಸ್ವಂತ ನಿರ್ಧಾರಗಳನ್ನು ಪ್ರಾಮಾಣಿಕವಾಗಿ ನೋಡಲು ನಮಗೆ ಕಲಿಸಿಕೊಡು. ನಮ್ಮ ಹೃದಯದಲ್ಲಿ ಕಹಿ ಬೆಳೆದಾಗ ನಮ್ಮನ್ನು ಶೋಧಿಸಿ ಮತ್ತೆ ನಂಬಿಕೆಯ ಸ್ಥಳಕ್ಕೆ ನಮ್ಮನ್ನು ನಡೆಸು. ಈ ಪ್ರಾರ್ಥನೆಯನ್ನು ನಿನ್ನ ಮಗನೂ ನಮ್ಮ ಪ್ರಭುವೂ ಆದ ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.